ಸರ್, ಇವತ್ತು ಮೇಯರ್ ಉಪಮೇಯರ್ ಆಯ್ಕೆ ಆಗಿದೆ. ಬೆಳಗಾವಿ ಮಹಾನಗರ ಸಭೆಗೆ ಇವತ್ತೇನು ಮಹಾಪೌರು ಮತ್ತು ಉಪಮಹಾಪೌರ ಚುನಾವಣೆ ಇತ್ತು. ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲರ ಸಂತೋಷದಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅವರ ನೇತೃತ್ವದಲ್ಲಿ ಅವರಿಗೊಂದು ಅನುಭವ ಇದೆ ಮತ್ತು ಎಲ್ಲರ ಒಂದು ಸಹಕಾರ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಶುಭ ಕೋರ್ತಾ ಇದ್ದೇನೆ. ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ಎಲ್ಲ ಪಕ್ಷದವರಿಗೆ ನಾನು ಹೇಳುವಂಥದ್ದು, ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಬೆಳಗಾವಿ ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಬಂದಂಥವನ್ನ ಸದುಪಯೋಗ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡೋಣ, ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಸರ್, ಈಗ ಇನ್ನೊಂದು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮತ್ತೆ ಬಿಜೆಪಿ ಧ್ವನಿ ಎತ್ತುವಂಥದ್ದನ್ನು ಮಾಡ್ತಾ ಇದೆ. ಅಲ್ಲ, ಈಗ ನೋಡಿ, ರಾಜ್ಯದಲ್ಲಿ ಒಂದು ಸರ್ಕಾರ ಅಸ್ತಿತ್ವವಿದೆಯಿಲ್ಲ ಅನ್ನುವಂಥ ಪ್ರಶ್ನೆ ಬಂದದ್ದು. ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕ ಇದೆ ಮತ್ತು ಯೋಜನೆಗಳ ದುರುಪಯೋಗ ಆಗ್ತಾ ಇದೆ. ಯಾವುದೇ ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ. ಮತ್ತು ಈಗ ಬಜೆಟು ಬಹುಶಃ ಇದೆಲ್ಲ ನೋಡಿದರೆ, ಬಜೆಟು ಅವರ ನೀತಿ ನೋಡಿದರೆ, ಇದು ಬೆಳಗಿಂದ ಸಾಯಂಕಾಲ ಅಲ್ಪಸಂಖ್ಯಾತರ, ಅದರಲ್ಲಿ ಮುಸ್ಲಿಮ್ಸ್ ತುಷ್ಟೀಕರಣ ಇದನ್ನೇ ಮಾಡ್ಕೊತ ಹೇಳಿದ್ರು. ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡಿದ್ರಿ, ನಿಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದೆ. ಮುಸ್ಲಿಮರಿಗೆ 4% ಕಾಮಗಾರಿಗಳಲ್ಲಿ ರಿಸರ್ವೇಷನ್. ಬಹುಶಃ ಈ ರೀತಿಯಾದಂಥ ಒಂದು ಜಾತಿವಾರು ಏನದು ತುಷ್ಟೀಕರಣದ ಅತಿಯಾದಂಥ ಒಂದು ದುರ್ಬಳಕೆ ಅಂತ ನಾನು ಹೇಳ್ತೀನಿ. ಸರ್ಕಾರದ ದುರ್ಬಳಕೆ ಆಗ್ತಾ ಇದೆ. ಇದರಿಂದ ಜನರಲ್ಲಿ ಆಕ್ರೋಶ ಸ್ಟಾರ್ಟ್ ಆಗಿದೆ. ಈ ಸರ್ಕಾರ ವಿರುದ್ಧ ಜನ ಆಂದೋಲನ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಾಡ್ತಾ ಇದೆ, ಮುಂದೆಯೂ ಮಾಡ್ತಿದೆ. ಹೀಗಾಗಿ ಈ ರೀತಿಯಾದಂಥ ಒಂದು ಜಾತಿ ಧರ್ಮ ಹಿಡ್ಕೊಂಡು ಈ ರೀತಿಯಾದಂಥ ಒಂದು ತುಷ್ಟೀಕರಣ ಇದೆಯಲ್ಲ, ಬಹುಶಃ ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳ್ತದೆ ಡೆಫಿನೆಟ್ಲಿ. ಮತ್ತು ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಹೇಳ್ತೀನಿ. ಹೆಚ್ಚುವರಿ ಬಾರ್ಗಳನ್ನು ಓಪನ್ ಮಾಡಬೇಕು, ಲೈಸೆನ್ಸ್ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಅದಕ್ಕೆ ಏನಾಗಿದೆ, ಆರ್ಥಿಕವಾಗಿ ದಿವಾಳಿ ಆಗಿದ್ದರಿಂದ ಈಗ ಟಾರ್ಗೆಟ್ 37,000 ಕೋಟಿ ಇದರಿಂದ ಎಕ್ಸೈಜಿಂದ ಹೋದ ವರ್ಷ ಇತ್ತು. ಈ ಸಲ 40,000 ಕೋಟಿಗಿಂತ ಜಾಸ್ತಿ ಇವತ್ತು ಟಾರ್ಗೆಟ್ ಇಟ್ಟಿದ್ದಾರೆ. ಅಂದರೆ ಹೆಚ್ಚು ಬಾರ್ ಲೈಸೆನ್ಸ್ ಕೊಡೋದು ಮತ್ತೊಂದು ಮಾಡಲೇಬೇಕಲ್ಲ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ. ಮತ್ತು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಹಿತ ಇವತ್ತು ಮದ್ಯ ಸಿಗ್ತದೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು ಬಹುಶಃ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದ್ದಕ್ಕೆ, ಆರ್ಥಿಕ ಸ್ಥಿತಿ ಕುಸಿದು ಹೋಗಿದ್ದಕ್ಕೆ ಇದು ಉದಾಹರಣೆ ಅಂತ ನಾನು ಹೇಳ್ತೀನಿ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞ ಅಂತೇಳಿ ಸಾಕಷ್ಟು ಜನ ಅವ್ರ ಕಡೆದವ್ರು ಹೇಳ್ತಾ ಇದ್ರು. ಪರಿಸ್ಥಿತಿ ನೋಡಿದ್ರೆ ಆ ಆರ್ಥಿಕ ತಜ್ಞ ಅನ್ನೋದಕ್ಕೆ ಒಂದು ವ್ಯತಿರಿಕ್ತ ಹೆಸರಿದ್ರೆ ಈಗ ಸಿದ್ದರಾಮಯ್ಯ ಅಂತ ಹೇಳಬೇಕಾಗ್ತದೆ. ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ, ಕೊಲ್ಯಾಪ್ಸ್ ಆಗಿದೆ. ಹೀಗಾಗಿ ಅವ್ರಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ, ಆರ್ಥಿಕ ಶಿಸ್ತಲ್ಲಿ ನಿಯಂತ್ರಣ ಇಲ್ಲ. ಆ ಪರಿಸ್ಥಿತಿ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವಾಗ ಬಂದಿರಲಿಲ್ಲ, ಫಸ್ಟ್ ಟೈಮ್ ಅದು ಬಂದದ್ದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತೇಳಿ ಅದಕ್ಕೂ ದುಡ್ಡು ಮೀಸಲಿಟ್ರು. ನಾನು ಹೇಳ್ತೀನಿ, ಅಲ್ಲಿ ಬಹುಶಃ ಅಸೆಂಬ್ಲಿಲಿ ಕೆಲವರು ಮಾತಾಡಬೇಕಾಗ್ತದೆ. ಅಲ್ಲಿ ಬೆಂಗಳೂರಲ್ಲಿ ಇಷ್ಟಿಂತ ಪರ್ಸೆಂಟೇಜ್ ಫಿಕ್ಸ್ ಆಗಿಬಿಟ್ಟಿದೆ. ಇಷ್ಟು ಪರ್ಸೆಂಟೇಜು ನೀವೊಂದು ಬಿಲ್ಡಿಂಗ್ ಪರ್ಮಿಷನ್ ಹೋಗ್ರಿ, ಸಿಗೆ ಹೋಗ್ರಿ, ಮತ್ತೊಂದಕ್ಕೆ ಹೋಗ್ರಿ, ಅಲ್ಲಿ ಇಷ್ಟೊಂದು ಕರಪ್ಷನ್ ಇಷ್ಟೊಂದು ಫಿಕ್ಸ್ ಆಗಿದೆ. ಅದನ್ನು ನೀವು ರೇಟ್ ತುಂಬಿದ್ರೆ ಮಾತ್ರ ನಿಮಗೆ ಎಲ್ಲ ಪರ್ಮಿಷನು, ಬಿಲ್ಡಿಂಗ್ ಪರ್ಮಿಷನ್ ಎಲ್ಲವೂ ಸಿಗ್ತಾವೆ. ಈ ಒಂದು ವ್ಯವಸ್ಥೆ ಬಹುಶಃ ಬೆಂಗಳೂರಲ್ಲಿ ಯಾವಾಗೂ ಇರಲಿಲ್ಲ. ಆ ವ್ಯವಸ್ಥೆ ಬಂದದೆ. ಅದ್ರ ದುಡ್ಡು ಯಾರಿಗೆ ಹೋಗ್ತದೆ, ಆ ಮಾಮೂಲಿ ಯಾರಿಗೆ ಹೋಗ್ತದೆ, ಇದೊಂದು ದೊಡ್ಡ ಎನ್ಕ್ವೈರಿ ಆಗಬೇಕಾಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಲೂಟಿ ಆಗ್ತದೆ, ಜನರಲ್ಲಿ ಲೂಟಿ ಆಗ್ತಾಯಿದೆ. ಜನ ಬೇಸತ್ತು ಹೋಗಿದ್ದಾರೆ ಇವ್ರ ಕರಪ್ಷನ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿ. ಅದು ಕೊಟ್ಟಾಗ ಮಾತ್ರ ನಿಮ್ಮ ಬಿಲ್ಡಿಂಗ್ ಪರ್ಮಿಷನ್ ಸಿಗ್ತದೆ, ಸಿ ಸಿಗ್ತದೆ, ಮತ್ತೊಂದು ಬೇರೆ ಬೇರೆ ರೀತಿಯಂಥ ಏನೋ ಬಿಲ್ಡಿಂಗ್ ಮೇಲೆ ಇವನ್ ಡೆತ್ತು, ಮರಣ ಉತ್ತಾರ ಮತ್ತು ಜನ್ಮದ ಅದಕ್ಕೂ ಸದ್ಯಕ್ಕೆ ರೊಕ್ಕ ಫಿಕ್ಸ್ ಆಗಿದೆ. ಆ ರೀತಿ ಬೆಂಗಳೂರು ಪರಿಸ್ಥಿತಿ ನೋಡಿದರೆ ಬೆಂಗಳೂರು ಬ್ರ್ಯಾಂಡ್ ಅನ್ನೋದು ಯಾವಾಗ ಕೆಟ್ಟು ಹೋಗಿದೆ. ಸರ್, ಈಗ ಒಂದು ಈ ಗ್ಯಾರಂಟಿ ಹೆಸರಿನಲ್ಲಿ ಸಾಕಷ್ಟು ಕಡೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ನೋಡಿ. ಒಂದು ಯೋಜನೆ ತರಬೇಕು, ಅದು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು. ಅದು ಮಾಡ್ಲಿಕ್ಕಾಗಿಲ್ಲ ಅಂದರೆ ಆ ಯೋಜನೆ ಯಾಕೆ ತೊಗೊಂಬರ್ತೀರಿ? ಹಣದ ಕೊರತೆ. ಈಗ ಹೇಳ್ತಾರೆ ಅವ್ರು ಸಚಿವರು, ಅಲ್ರಿ ಪ್ರತಿ ತಿಂಗಳು ನಾವು ಕಂಪಲ್ಸರಿ ಕೊಡ್ಬೇಕನ್ನ, ಸ್ವಲ್ಪ ಡಿಲೇ ಆಗದ್ರಿಪ್ಪ, 2 ತಿಂಗಳು 3 ತಿಂಗಳು ತಡ್ಕೋಬೇಕು. ಮತ್ತು ಅದಕ್ಕೆ ಇದನ್ನು ಯಾಕೆ ತರಬೇಕು ನೀವು? ಇಷ್ಟು ನಿಮ್ಗೆ ಹಣ ಕೊಡೋಕೆ ಆಗೋದಿಲ್ಲ ಅಂದರೆ, ಪ್ರಾಮಿಸ್ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ ಅಂದರೆ ಯಾಕೆ ತರ್ತೀರಿ ಅಂತ ನಾನು ಕೇಳ್ತೀನಿ. ಇವತ್ತು ತುಂಬ ಪೂರ್ತಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇವತ್ತು ಬಹುಶಃ ಅವ್ರ ಶಾಸಕ ಸಭೆಯಲ್ಲಿದ್ದು ಏನಾದರೂ ರೆಕಾರ್ಡ್ಸ್ ಹೊರಗೆ ಬಂದರೆ, ಅವರು ಅಲ್ಲಿ ಶಾಸಕರು ಮಾತಾಡಿದ್ದು ಏನಾದರೂ ಹೊರಗೆ ಬಂದರೆ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಅನ್ಪಾಪ್ಯುಲರ್ ಇದೆ ಅಂತ ಗೊತ್ತಾಗ್ತದೆ. ಈ ನಿಮಗೆ 40% ಸರ್ಕಾರ ಅಂತೇಳಿ ಈ ಹಿಂದೆ ಸಾಕಷ್ಟು ಮಾತಾಡ್ತಾ ಇದ್ರು. ಇವತ್ತೇನು ನಡೀತಾ ಇದೆ? ಈಗ 60% ಸರ್ಕಾರ ಆಗಿದೆ. ಈಗ ಯಾಕಂದರೆ ಈಗ ಅವ್ರದೇ ನೇಮಕ ಮಾಡೋದಂತ ಎನ್ಕ್ವೈರಿ ಕಮಿಷನ್.
ಅದು ಏನಾಗಿದೆ ಅಂತನ ಅದನ್ನು ಎಂದೂ ಹೊರಗೆ ಹಾಕೋದಿಲ್ಲ, ಹೊರಗೆ ಸುದ್ದಿ ಬಿಡ್ತಾರೆ, ಇಲ್ಲ ಅದು ಆ ರೀತಿ ಫುರು ಆಗಿದೆ ಹಾಗೆ ಅಂತೇಳಿ. ಇವತ್ತು ಇವ್ರದ್ದು ಎನ್ಕ್ವೈರಿ ಮಾಡಿದರೆ 60% ಮೇಲೆ ಭ್ರಷ್ಟಾಚಾರ ನಡೀತದೆ. ಬೆಂಗಳೂರದ ಒಂದೇ ಉದಾಹರಣೆ ತೊಗೊಳ್ಳಿ, ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ಸು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸುಮಾರು 62,000 ಕೋಟಿಗಿಂತ ಹೆಚ್ಚು ಬಿಲ್ ಬಾಕಿ ಇದೆ. 62,000 ಕೋಟಿ ಅಷ್ಟು ಬಿಲ್ ಬಾಕಿ ಇದೆ, ಹಣ ಬಿಡುಗಡೆ ಆಗ್ತಾಯಿಲ್ಲ. ಇವತ್ತು ಇಡೀ ಕಾಂಟ್ರಾಕ್ಟರ್ಸು ಇವತ್ತು ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದದ. ಅಲ್ಲಿ ಯಾವುದೇ ಕಾಮಗಾರಿಗಳು ನಡೀತಲ್ಲ, ಯಾವುದೇ ಹೊಸದಾಗಿ ಟೆಂಡರ್ ಹಾಕಲಿಕ್ಕೂ ಜನ ಆಸಕ್ತಿ ಇಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.